ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಹೇಗೆ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸ್ತೀವಿ ಅಂತ ಹೇಳ್ತೀನಿ ಬನ್ನಿ. ಫಸ್ಟು ನಾವು ಮಾರ್ನಿಂಗು ಎಲ್ಲ ಥರದ ಹೂಗಳು, ಬಿಲ್ವಪತ್ರೆ, ತೋರಣಗಳನ್ನೆಲ್ಲ ಹರ್ಕೊಂಡು ಬಂದ್ವಿ. ಮಾರ್ನಿಂಗಿಂದ ಉಪವಾಸ ಇದ್ದು ಈವ್ನಿಂಗ್ ನಾವು ಪೂಜೆನ ಮಾಡ್ಕೊತೀವಿ. ಏನು ಪೂಜೆ ಅಂದರೆ ನಾವು ಲಿಂಗ ಪೂಜೆನ ಮಾಡ್ಕೊತೀವಿ. ಪೂಜೆಗೆ ಬೇಕಾಗಿದ್ದೆಲ್ಲ ಸಾಮಗ್ರಿಗಳನ್ನೆಲ್ಲ ತೆಗೆದಿಟ್ಕೊಬೇಕು. ಫಸ್ಟು ನಾವು ಲಿಂಗ ಎಲ್ಲ ದೇವರುಗಳನ್ನು ಒಂದೇ ತಟ್ಟೆಯಲ್ಲಿ ಅದರ ಪಾತ್ರೆಯಲ್ಲಾದರೂ ತೆಗೆದಿಟ್ಕೊಂಡು ನಾವು ಯಾವ ಲಿಂಗ ಪೂಜೆನ ಮಾಡ್ಕೊತೀವೋ ಆ ಲಿಂಗಕ್ಕೆ ನಾವು ಅಭಿಷೇಕ ಮಾಡ್ತೀವಿ. ಸೊ ಫಸ್ಟು ನೀರು ಹಾಕಿ ತೊಳೆದು, ಅದಾದಮೇಲೆ ಪಂಚಾಮೃತ, ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಬಾಳೆಹಣ್ಣು, ಸಕ್ಕರೆ ಇದನ್ನೆಲ್ಲ ನಾವು ಅಭಿಷೇಕ ಮಾಡಿ, ಅದಾದಮೇಲೆ ಅದಕ್ಕೆ ವಿಭೂತಿ, ಕುಂಕುಮ, ಅರಿಶಿಣ, ಗಂಧ ಅದನ್ನೆಲ್ಲ ಹಚ್ಚಿ, ಅದಾದಮೇಲೆ ಬಿಲ್ವಪತ್ರೆ, ಶಿವನಿಗೆ ಶ್ರೇಷ್ಠವಾದದ್ದು ಬಿಲ್ವಪತ್ರೆ, ಅದನ್ನು ಕಂಪಲ್ಸರಿ ಏರಿಸ್ಬೇಕು. ಅದಾದಮೇಲೆ ಹೂವು, ನೆಕ್ಸ್ಟ್ ಅದಾದಮೇಲೆ ಊದುಬತ್ತಿನೆಲ್ಲ ಬೆಳಗಿ ಮಂಗಳಾರತಿನೆಲ್ಲ ಮಾಡ್ತೀವಿ. ಅದಾದಮೇಲೆ ಸ್ಪೆಷಲ್ ಮಹಾಶಿವರಾತ್ರಿಯಲ್ಲಿ ಏನಪ್ಪ ಅಂತಂದರೆ ಉತ್ತರಾಣಿ ಕಡ್ಡಿಯಿಂದ ನಾವು ಬೆಳಗ್ಗೆ ಹಣ್ಣು ಹಂಪಲನ್ನು ನೈವೇದ್ಯ ಮಾಡಿ, ತಾಂಬೂಲ ಅರ್ಪಿಸಿ, ದಕ್ಷಿಣೆಯನ್ನು ಕೂಡ ಅರ್ಪಿಸಿ ಧ್ಯಾನನ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾನು ಟೆಂಪಲ್ಗೆ ಹೋಗಿ ಬಂದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಅಲ್ಲೇ ಪ್ರಸಾದ ಆಯಿತು. ಸೊ ಇದಾಗಿತ್ತು ನನ್ನ ಶಿವರಾತ್ರಿ ಆಚರಣೆ. ಮುಂದಿನ ವ್ಲಾಗಲ್ಲಿ